ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು LIC ಯದ್ದೇ ಚರ್ಚೆ ನಡೀತಾ ಇದೆ. ನನಗೂ ಮೆಸೇಜ್ ಬಂತು. ಇದರಲ್ಲಿ ಬರೆದಿದ್ದೇನು ಅಂತ ಹೇಳಿದ್ರೆ, LIC ಯ ಹೂಡಿಕೆದಾರರು ಎಚ್ಚರದಿಂದಿರಬೇಕು. ಕಾರಣ ಏನು ಅಂತ ಹೇಳಿದ್ರೆ, LIC ಸತ್ಯಂ, DHFL, ಯೆಸ್ ಬ್ಯಾಂಕ್, ರಿಲಯನ್ಸ್ ಕ್ಯಾಪಿಟಲ್, ರಿಲಯನ್ಸ್ ಹೋಮ್ ಫೈನಾನ್ಸ್, JP, ಅಲೋಕ್ ಇಂಡಸ್ಟ್ರೀಸ್ ಹೀಗೆ ಇಂಥ ಸಾಲು ಲಾಸ್ ಆಗಿರೋ ಕಂಪ್ನಿಗಳಲ್ಲೇ ಇನ್ವೆಸ್ಟ್ ಮಾಡಿತ್ತು. ಇದರ ಪಟ್ಟಿಗೆ ಹೊಸದಾಗಿ ಈಗ ಸೇರ್ಕೊಂಡಿರೋದು ರಾಜೇಶ್ ಎಕ್ಸ್ಪೋರ್ಟ್ಸ್. राजेश एक्सपोर्ट्स की आंच में फंसा LIC का पैसा। मार्केट रेगुलेटर सेबी ने राजेश एक्सपोर्ट्स पर ऐसा एक्शन लिया है जिसने पूरे शेयर बाजार को हिलाकर रख दिया। ಹಾಗಾಗಿ ಹೂಡಿಕೆದಾರರು ಎಚ್ಚರದಿಂದಿರಬೇಕು ಅನ್ನೋ ರೀತಿಯಲ್ಲಿ ಸಂದೇಶ ಹರಿದಾಡ್ತಾ ಇದೆ. ಹಾಗಾಗಿ ಈ ಸಂದೇಶಗಳಿಂದಾಗಿ ವಿಮೆ ಮಾಡಿಸಿದವರಿಗೆ, LICಯಲ್ಲಿ ಹೂಡಿಕೆ ಮಾಡಿದವರಿಗೆ ಆತಂಕ ಶುರುವಾಗಿದೆ. ಇದು ಸರಿನಾ ತಪ್ಪ, ಅಂಕಿಅಂಶಗಳು ಏನು ಹೇಳುತ್ತೆ ಅನ್ನೋದನ್ನ ನಾವು ಈ ದಿನ ನೋಡೋಣ. ಮೊದಲನೆಯದಾಗಿ ರಾಜೇಶ್ ಎಕ್ಸ್ಪೋರ್ಟ್ಸ್ ಕತೆ. ರಾಜೇಶ್ ಎಕ್ಸ್ಪೋರ್ಟ್ಸ್ ಭಾರತದ ಪ್ರಸಿದ್ಧ ಚಿನ್ನ ಮತ್ತು ಆಭರಣ ರಫ್ತು ಕಂಪನಿಗಳಲ್ಲಿ ಒಂದು. ಸುಮಾರು 30 ವರ್ಷಕ್ಕೂ ಮುಂಚೆಯಿಂದ ಇರೋ ಕಂಪನಿ. 1995ರಲ್ಲಿ ಇದರ IPO ಬಂದಿದ್ದು. 2020ರಲ್ಲಿ ಇದು NSEಗೆ ಲಿಸ್ಟೆಡ್ ಆಗಿರೋ ಕಂಪನಿ. ಸುಮಾರು 25 ವರ್ಷ ಆಯ್ತು ಈಗಾಗಲೇ ಇದು ಶೇರ್ ಮಾರ್ಕೆಟಿಗೆ ಬಂದು. 2023ರಲ್ಲಿ ಇದರ ಬೆಲೆ 1000 ರೂಪಾಯಿ ತನಕ ಹೋಗಿತ್ತು. ಈಗ ಇದರ ಬೆಲೆ ನಡೀತಾ ಇರೋದು 100 ರೂಪಾಯಿ ನಡೀತಾ ಇದೆ. ಅಂದರೆ ಅರ್ಥ 90% ಅಷ್ಟು ಇದರ ಬೆಲೆ ಕುಸಿದು ಬಿದ್ದಿದೆ ಈಗಾಗಲೇ. ಈ ಕಂಪ್ನಿಯ ಮೇಲೆ ಸೆಬಿ ಮಧ್ಯಂತರವಾಗಿ ತೀರ್ಪು ನೀಡಿರೋದು ಏನು ಅಂತ ಹೇಳಿದ್ರೆ, ಫೈನಾನ್ಷಿಯಲ್ ಇಯರ್ 2021ರಿಂದ 2025ರ ಮಧ್ಯ ಸುಮಾರು 15.15 ಲಕ್ಷ ಕೋಟಿ ರೂಪಾಯಿಗಳಷ್ಟು ಆದಾಯದ ಅಂಕಿಅಂಶಗಳನ್ನು ತಪ್ಪಾಗಿ ತೋರಿಸಿದ್ದಾರೆ ಅಂತ ಅಲಿಗೇಷನ್ ಮಾಡಿದ್ದಾರೆ. ಇದು ಮೊದಲನೇದು. ಪ್ರಮೋಟರ್ಸ್ ಮೂಲಕ ಹಣದ ವರ್ಗಾವಣೆಯನ್ನು ಬೇರೆ ಬೇರೆ ಕಡೆ ಮಾಡಿದೆ ಅನ್ನೋದು ಎರಡನೆಯ ಅಲಿಗೇಷನ್. ಮೂರನೇದು ಆಫ್ರಿಕನ್ ಗೋಲ್ಡ್ ಮೈನಿಂಗ್ ಕಂಪನಿಯಲ್ಲಿ ಮಾಡಿರೋ ಇನ್ವೆಸ್ಟ್ಮೆಂಟ್ ಕುರಿತಂತೆ. ನಾಲ್ಕನೇದು ಕ್ವಶನಬಲ್ ಟ್ರಾನ್ಸಾಕ್ಷನ್ಸ್ಗಳನ್ನು ಎತ್ತಿ ಹಿಡಿದಿದೆ. ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಆಯಿತು, ಹೇಗಾಯಿತು, ಇದರಲ್ಲಿ ನಮಗೆ ದೋಷಗಳು ಕಾಣಿಸ್ತಾ ಇದೆ ಅಂತ ಸೆಬಿ ಮಧ್ಯಂತರ ತೀರ್ಪನ್ನು ನೀಡಿದೆ. ಸಂಪೂರ್ಣ ತೀರ್ಪನ್ನು ನೀಡಿಲ್ಲ, ತನಿಖೆ ಮುಂದುವರೆದಿದೆ. ಇದಕ್ಕೆ ರಾಜೇಶ್ ಎಕ್ಸ್ಪೋರ್ಟ್ಸ್ ಸಹ ಉತ್ತರವನ್ನು ಕೊಟ್ಟಿದೆ. ನಮಗೂ ಮತ್ತು ಸೆಬಿ ಮಧ್ಯ ಒಂದು ಗ್ಯಾಪ್ ಕ್ರಿಯೇಟ್ ಆಗಿದೆ. ಕನ್ಸಾಲಿಡೇಟೆಡ್ ರೆವೆನ್ಯೂ ಮತ್ತು ಪ್ರಾಫಿಟ್ನ ಕುರಿತಂತೆ ಈ ಸಮಸ್ಯೆಯನ್ನು ನಾವು ಬಗೆಹರಿಸ್ತೀವಿ, ಇದು ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಈ ರಾಜೇಶ್ ಎಕ್ಸ್ಪೋರ್ಟ್ಗೆ ಸೆಬಿ ಹೇಳೋ ಪ್ರಕಾರ 97%ಇಂದ 99% ಅಷ್ಟು ಆದಾಯ ಬರ್ತಾ ಇದ್ದಿದ್ದು ಸ್ವಿಸ್ ಸಬ್ಸಿಡರಿ ಕಂಪ್ನಿ ವೆಲ್ಕಮ್ ಬಿಯಿಂದ. ಈ ಅಂಕಿಅಂಶಗಳಲ್ಲೇ ಮೂಲ ದೋಷ ಇದೆ ಅಂತ ಹೇಳ್ತಾ ಇದೆ. 2024ರ ಲೆಕ್ಕಪತ್ರವನ್ನು ನೋಡಿದಾಗ ಸುಮಾರು 3 ಲಕ್ಷ ಕೋಟಿಯಷ್ಟು ರೆವೆನ್ಯೂ ಇದೆ, ಅಂದರೆ ವ್ಯವಹಾರ ನಡೆದಿದೆ. ಆದರೆ ಲಾಭ ತೋರಿಸಿರೋದು ಕೇವಲ 1100 ಕೋಟಿ ರೂಪಾಯಿಗಳಷ್ಟು ಮಾತ್ರ ಲಾಭ ತೋರಿಸಿದೆ. ಎರಡನೇದು 2025ರಲ್ಲಿ ಮತ್ತೆ ಸರಿಸುಮಾರು 3 ಲಕ್ಷದಿಂದ 4 ಕೋಟಿಯಷ್ಟು ರೆವೆನ್ಯೂ ವ್ಯವಹಾರ ನಡೆದಿದೆ. ಇದ್ರ ಮೂಲಕ ಲಾಭ ತೋರಿಸಿರೋದು ಕೇವಲ 100 ಕೋಟಿ ರೂಪಾಯಿಗಳಷ್ಟೇ ಲಾಭ ತೋರಿಸಿದೆ. ಈ ಮೂಲಕ ಕಂಪ್ನಿಯ ವ್ಯವಹಾರಗಳಲ್ಲಿ, ಲೆಕ್ಕಪತ್ರಗಳಲ್ಲಿ ಏನೋ ದೋಷ ಇದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಸೆಬಿಯಿಂದ ಅಂತಿಮ ತೀರ್ಪು ಬರೋವರೆಗೂ ಈ ಕುರಿತಂತೆ ನಾವೇನೂ ಹೇಳಲಿಕ್ಕಾಗಲ್ಲ. ಇದು ರಾಜೇಶ್ ಎಕ್ಸ್ಪೋರ್ಟ್ನ ಕತೆ. ಹಾಗಿದ್ರೆ LICಯ ಕಥೆ ಏನು? LIC ಸುಮಾರು 10.8% ಸ್ಟೇಕನ್ನು ರಾಜೇಶ್ ಎಕ್ಸ್ಪೋರ್ಟಲ್ಲಿ ಹೊಂದಿದೆ. ಇವತ್ತಿಂದ ರಾಜೇಶ್ ಎಕ್ಸ್ಪೋರ್ಟ್ ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ LICಯು ಲಾಸ್ ಆಗ್ತಾ ಇದೆ ಅಂತ ಅರ್ಥ. ಆದರೆ ಎಷ್ಟಾಗ್ತಾ ಇದೆ? ಈ ಲಾಸ್ ಆಗೋ ಹಣದಿಂದ LICಗೆ ಎಷ್ಟು ಪ್ರಮಾಣದಲ್ಲಿ ನಷ್ಟ ಉಂಟಾಗುತ್ತೆ ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ LIC ಭಾರತದ ಅತಿ ದೊಡ್ಡ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್. ಸುಮಾರು 54 ಲಕ್ಷ ಕೋಟಿಯಷ್ಟು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟನ್ನು ಹೊಂದಿದೆ. ಇದು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ನೂರಾರು ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಲೇಬೇಕು, ಮಾಡ್ತಾನೆ ಇರುತ್ತೆ. ಅದರಲ್ಲಿ ರಾಜೇಶ್ ಎಕ್ಸ್ಪೋರ್ಟ್ಸ್ ಸಹ ಒಂದು. 15 लाख करोड़ का कागजी कारोबार। आखिर क्या है राजेश एक्सपोर्ट्स विवाद जिसने शेयर बाजार से लेकर राजनीति तक हलचल मचा दी है? LICಯ ಇನ್ವೆಸ್ಟ್ಮೆಂಟಿನ ಸ್ಟ್ರಕ್ಚರ್ ಹೇಗಿರುತ್ತೆ? ಇದು ಕನ್ಸರ್ವೇಟಿವ್ ಸ್ಟ್ರಕ್ಚರ್. ಸುಮಾರು 70% ಇನ್ವೆಸ್ಟ್ಮೆಂಟ್ ಇವರು ಗೌರ್ಮೆಂಟಿನ ಸೆಕ್ಯೂರಿಟೀಸ್ಗಳಲ್ಲಿ, ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ ಆಗಿರುತ್ತೆ. ಡೆಟ್ ಇನ್ಫ್ರಾಸ್ಟ್ರಕ್ಚರ್ಗಳಲ್ಲಿ ಇನ್ವೆಸ್ಟ್ ಆಗಿರುತ್ತೆ. ಸ್ಟೇಟ್ ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಇನ್ವೆಸ್ಟ್ ಆಗಿರುತ್ತೆ. ಇದರಲ್ಲಿ ಹೆಚ್ಚು ಆತಂಕ ಪಡುವಂಥದ್ದು ಅಥವಾ ಹೆಚ್ಚು ಲಾಭ ಬರುವಂಥದ್ದು, ರಿಸ್ಕ್ ಅಂತಕ್ಕಂಥದ್ದು ಇರಲ್ಲ. 70% ಅಷ್ಟು ಇನ್ವೆಸ್ಟ್ಮೆಂಟ್ ಲೋ ರಿಸ್ಕ್ ಅಂತಲೇ ಹೇಳ್ಬೋದು. ಇನ್ನು ಉಳಿದ 30%ಅನ್ನು ಇದು ಕಾರ್ಪೊರೇಟ್ ಬಾಂಡ್ಸ್ಗಳಲ್ಲಿ, ಇಕ್ವಿಟೀಸ್ಗಳಲ್ಲಿ, ಇನ್ಫ್ರಾಸ್ಟ್ರಕ್ಚರ್ಗಳಲ್ಲಿ, ಅದು ಸಹ ಇಕ್ವಿಟೀಸಲ್ಲಿ ಕೇವಲ ಒಂದೇ ಸೆಕ್ಟರ್ ಅಲ್ಲ, ಬ್ಯಾಂಕಿಂಗ್, IT, ಫೈನಾನ್ಸ್,
ಎನರ್ಜಿ, ಫಾರ್ಮಾ, ಇನ್ಫ್ರಾಸ್ಟ್ರಕ್ಚರ್ ಹೀಗೆ ಅನೇಕ ಸೆಕ್ಟರಿನ ಅನೇಕ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಬರುತ್ತೆ. ಹೀಗೆ ಇನ್ವೆಸ್ಟ್ ಮಾಡುವಾಗ ರಾಜೇಶ್ ಎಕ್ಸ್ಪೋರ್ಟಲ್ಲಿ ಜನವರಿಯಲ್ಲಿ ಅಂದಾಜು 600 ಕೋಟಿ ರೂಪಾಯಿ, ಇವತ್ತಿನ ವ್ಯಾಲ್ಯೂಯೇಷನ್ಗೆ ಸುಮಾರು 340 ಕೋಟಿ ರೂಪಾಯಿಯಷ್ಟು LIC ಇನ್ವೆಸ್ಟ್ ಮಾಡಿದೆ. ಎಸ್, ನೀವೀಗ ತಾಳೆ ಹಾಕಬೇಕಾಗಿರೋದು 54 ಲಕ್ಷ ಕೋಟಿಯಷ್ಟು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಇರೋ ಕಂಪ್ನಿಗೆ 340 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತ. ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ ಹೇಳೋದಾದರೆ 0.006% ಅಷ್ಟು ಇನ್ವೆಸ್ಟ್ ಮಾಡಿದೆ. ಇನ್ನೂ ಸರಳವಾಗಿ ಹೇಳೋದಾದರೆ ನನ್ನ ಹತ್ರ 10 ಲಕ್ಷ ರೂಪಾಯಿ ಹಣ ಇದ್ದರೆ ನಾನು 60 ರೂಪಾಯಿಗಳನ್ನು ರಾಜೇಶ್ ಎಕ್ಸ್ಪೋರ್ಟಲ್ಲಿ ಇನ್ವೆಸ್ಟ್ ಮಾಡಿದಂತೆ. ಈಗ ಹೇಳಿ, ರಾಜೇಶ್ ಎಕ್ಸ್ಪೋರ್ಟ್ ಸಂಪೂರ್ಣವಾಗಿ ಲಾಸ್ ಆಯಿತು ಅಂತ ಹೇಳಿದರೆ ನನಗೆ 60 ರೂಪಾಯಿ ನಾನು ಕಳೀತಾ ಇದ್ದೀನಿ. ಈ 60 ರೂಪಾಯಿ ಕಳೆಯೋದ್ರಿಂದ ನನ್ನಲ್ಲಿರೋ 10 ಲಕ್ಷಕ್ಕೆ ಏನಾದರೂ ಸಮಸ್ಯೆ ಆಗುತ್ತಾ? ನನ್ನ ಹೂಡಿಕೆಯಲ್ಲಿ ಏನಾದರೂ ಸಮಸ್ಯೆ ಆಗುತ್ತಾ? ನನ್ನ ಹಣಕಾಸಿನ ವ್ಯವಸ್ಥೆಗೆ ಏನಾದರೂ ಧಕ್ಕೆ ಬರುತ್ತಾ? ಖಂಡಿತ ಇಲ್ಲ. ಹಾಗೆ ರಾಜೇಶ್ ಎಕ್ಸ್ಪೋರ್ಟ್ನ ಲಾಸಿಂದಾಗಿ LICಯ ಹಣಕಾಸಿನ ವ್ಯವಸ್ಥೆಗೆ ಲಾಸ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲೇ ಇಲ್ಲ. ಹಾಗಾಗಿ ಹೂಡಿಕೆದಾರರು ರಾಜೇಶ್ ಎಕ್ಸ್ಪೋರ್ಟಿನ ಲಾಸಿಂದಾಗಿ LIC ಲಾಸ್ ಆಗಿಬಿಡುತ್ತೆ, ಹೂಡಿಕೆ ಮಾಡಿರೋ ಹಣಕ್ಕೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗಿಬಿಡುತ್ತೆ ಅನ್ನೋ ಯೋಚನೆಯನ್ನು ತಾವು ತೆಗೆದುಹಾಕಬಹುದು. ಹಾಗಿದ್ರೆ ಕಥೆ ಇಲ್ಲಿಗೆ ಮುಗಿತಾ? ಇಲ್ಲ. ಜನಸಾಮಾನ್ಯರು ಯಾರು ಸೀರಿಯಸ್ ಇನ್ವೆಸ್ಟರ್ಸ್ ಇದ್ದಾರೆ ಅವರ ಪ್ರಶ್ನೆಗಳು ಒಂದಿಷ್ಟಿದೆ. ಈ ರಾಜೇಶ್ ಎಕ್ಸ್ಪೋರ್ಟಲ್ಲಿ ಸುಮಾರು 10 ವರ್ಷಗಳಿಂದ ಯಾವ ಮ್ಯೂಚುವಲ್ ಫಂಡ್ಗಳು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. LIC ತನ್ನ 2% ಇರೋ ಸ್ಟೇಕನ್ನು ಸುಮಾರು 10.8% ಅಷ್ಟು ಏರಿಕೆ ಮಾಡ್ತಾ ಬಂದಿದೆ. ರಾಜೇಶ್ ಎಕ್ಸ್ಪೋರ್ಟ್ನ ಲೆಕ್ಕಪತ್ರಗಳಲ್ಲಿ ರೆಡ್ ಫ್ಲಾಗ್ ಇದ್ದಾಗ್ಯೂ ಇದು ಸ್ಟೇಕನ್ನು ಯಾಕೆ ಮಾರಾಟ ಮಾಡಲಿಲ್ಲ? ಬೇರೆಯವರಿಗೆ ಕಂಡಿರ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ LICಗೆ ಯಾಕೆ ಕಾಣಲಿಲ್ಲ? LICಯ ಪರವಾಗಿ ಹಣಕಾಸನ್ನು ನಿರ್ವಹಣೆ ಮಾಡೋರ ದೃಷ್ಟಿಕೋನ ಈ ಕುರಿತಂತೆ ಏನಾಗಿತ್ತು? ಯಾಕೆ ಅವರು ಹಾಗೆ ಉಳಿಸ್ಕೊಂಡ್ರು ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ತೀರ್ಪು ಬರೋವರೆಗೂ ಕಾದು ನೋಡೋಣ ರಾಜೇಶ್ ಎಕ್ಸ್ಪೋರ್ಟ್ ಕತೆ ಏನಾಗುತ್ತೆ ಅಂತ. ಆದರೆ ಇದು ಇಲ್ಲಿಗೆ ಮುಗಿಯೋದಲ್ಲ. ಇದರಿಂದ ನಾವು ಕಲಿಬೇಕಾಗಿರೋ ಪಾಠ ಏನು ಅಂತ ಹೇಳಿದರೆ, ನಾವು ಹೂಡಿಕೆದಾರ ಆಗಿದ್ದರೆ ನಮ್ಮ ಪೊಸಿಷನ್ ಸೈಜ್ ಎಷ್ಟಿರಬೇಕು, ನಮ್ಮ ಮನಿ ಮ್ಯಾನೇಜ್ಮೆಂಟ್, ರಿಸ್ಕ್ ಮ್ಯಾನೇಜ್ಮೆಂಟ್ ಎಷ್ಟಿರಬೇಕು, ಮತ್ತು ನಾವು ಹೂಡಿಕೆ ಮಾಡುವಾಗ ನಮ್ಮ ಹೂಡಿಕೆ ಡೈವರ್ಸಿಫಿಕೇಷನ್ ಆಗಿರಬೇಕು. ಒಂದು ಕಂಪನಿ ಲಾಸ್ ಆದರೆ ಆ ಕಂಪನಿಯ ಲಾಸಿಂದಾಗಿ ನಮ್ಮ ಹಣಕಾಸಿನ ಸಂಪೂರ್ಣ ವ್ಯವಸ್ಥೆಗೆ ಧಕ್ಕೆ ಬರೋ ರೀತಿಯಾಗಿ ಇರಬಾರ್ದು. ಇದು ಈ ಹೊತ್ತಿನ ಪಾಠ. ಷೇರು ಮಾರುಕಟ್ಟೆಯಲ್ಲಿ ನಿರಂತರವಾಗಿ ಕಲಿಯೋದು ಇದ್ದೇ ಇರುತ್ತೆ. ನಾನು ನಿಮ್ಮ ಸಂತೋಷ್ ಜೋಶಿ. ಇದು ನಿಮ್ಮ ಮನಿ ತತ್ವ. ನಮಸ್ಕಾರ.